ಫ್ರೆಂಡ್ಸ್, ಈ ದಿನ ಗೋಬಿ ಮಂಚೂರಿಗೆ ಸಾಸ್ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಒಂದು 5-6 ಒಣಮೆಣಸು, ಸ್ವಲ್ಪ ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಟೊಮೆಟೊ ಇಷ್ಟು ರುಬ್ಕೊಳ್ಳೋಣ ಬನ್ನಿ. ನೀಟಾಗಿ ಉಪ್ಪಾಕಿ ವಾಶ್ ಮಾಡಿರೋದು, 2 ಸಲ ತೊಳೆದಿರೋದು, ಎಲೆಕೋಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೀರಲ್ಲೇ ಇರಲಿ. ಇದು 5 ನಿಮಿಷ ಇದ್ದರೆ ಸಾಕು ನೋಡಿ. 5 ನಿಮಿಷ ಬಿಸಿನೀರಲ್ಲಿ ಆಗಿದೆ. ಎಲ್ಲ ಸೋಸ್ಕೊಳ್ಳೋಣ ನೀಟಾಗಿ. 5 ನಿಮಿಷ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಬಿಸಿನೀರಲ್ಲಿ ಉಪ್ಪು ನೀರಲ್ಲೂ ವಾಶ್ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ನೀರೆಲ್ಲ ಸೋಸ್ಕೊಳ್ಳೋಣ. ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ಪು ಮೈದಾ, ನಿಮ್ಗೆ ಎಷ್ಟು ಎಲೆಕೋಸು ಹೂಕೋಸಿದೆ ಅದನ್ನು ನೋಡಿ ಹಾಕೊಳ್ಳಿ. 1 ಕಪ್ಪು ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅದು ಹಿಡಿದಿರುತ್ತೆ, ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಸಾಕು. ಎಷ್ಟು ಬೇಕು ನೋಡಿ ಹಾಕೊಳ್ಳಿ. 1 ಸ್ಪೂನು ಖಾರದ ಪುಡಿ, 1 ಸ್ಪೂನು. ಇದನ್ನು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಾಗಿದೆ, ಎಲ್ಲ ಮಸಾಲೆ ಎಲ್ಲ ಅಂಟ್ಕೊಂಡಿದೆ. ಇದು 1 ಅವರ್ ಬೇಕಾದ್ರೂ ಇಡ್ಬೋದು. ನಾನು 10 ನಿಮಿಷ ಇಡ್ತೀನಿ. 10 ನಿಮಿಷ ರೆಸ್ಟ್ ಆದಮೇಲೆ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು 10 ನಿಮಿಷ ಆಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೆ. ಈ ಥರ ಒಂದೊಂದೇ ಬಿಟ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಎಣ್ಣೆ ಕಾದಿದೆ ನೋಡಿ. ಈ ಥರ ಚೆನ್ನಾಗಿ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕೆಂಪಾಗೋ ತನಕ. ಚೆನ್ನಾಗಿ ಬೇಯ್ದ ಮೇಲೆ ಎಲ್ಲ ತೆಕ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಆಗಲಿ. ಒಂದು 5ರಿಂದ 10 ನಿಮಿಷ ನೀಟಾಗಿ ಫ್ರೈ ಆಗಲಿ, ಚೆನ್ನಾಗಿ ಬೇಯುತ್ತೆ. ಆಗಿದೆ ಬನ್ನಿ, ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ತೆಕ್ಕೊಳ್ಳೋಣ ಪ್ಲೇಟಿಗೆ. ನೋಡಿ, 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಲಿ. ಚೆನ್ನಾಗಿ ಕಾದಿದೆ. 1 ಬೌಲ್ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಸಾಸ್ ರೆಡಿ ಆಗಿದೆ. ಇವಾಗ ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆಗಿದೆ. ಸಾಸ್ ಮಾಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಒಣಮೆಣಸು ಹಾಕಿ, ಸ್ವಲ್ಪ ಕಾಳು ಮೆಣಸು ಹಾಕಿ, ಅದು ನೀಟಾಗಿ ಒಂದು 5 ನಿಮಿಷ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಬೆಂದಿದೆ. ಇದು ಹಸಿ ಎಲ್ಲ ಸಾಸ್ ಮಾಡೋದ್ರಿಂದ ಚೆನ್ನಾಗಿ ಒಂದು 5 ನಿಮಿಷ ಬೇಯಲಿ. ಔಟ್ ಸೈಡು ಸಾಸ್ ತೊಗೊಬಂದು ಮಾಡೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಪೂನು ಕಾರ್ನ್ ಫ್ಲೋರು, ಅರ್ಧ ಸ್ಪೂನು ಖಾರದ ಪುಡಿ ಹಾಕಿ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಆಗಿದೆ. ಇವಾಗ ಕಲರ್ ಏನೂ ಹಾಕಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಮನೆಯೆಲ್ಲ ಪೌಡ್ರ್ ಎಲ್ಲ ಹಾಕಿ ಮಾಡಿರೋದು ನೋಡಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ನೀಟಾಗಿ ಫ್ರೈ ಆಗಲಿ. 2 ನಿಮಿಷ ಆಗಿದೆ. 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳೋಣ. 1 ಸ್ಪೂನು ನೋಡಿ, ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ಗಟ್ಟಿ ಆದರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿದೆಲ್ಲ. ಗೋಬಿ ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಕೊಡೋಣ. ಆಗಿದೆ. ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ. ನಾನು ಸ್ಪ್ರಿಂಗ್ ಆನಿಯನ್ ಏನು ತರಕ್ಕೆ ಹೋಗಿಲ್ಲ, ಮನೇಲೇ ಪಾಟಲ್ಲಿ ಮುಂದ್ಗಡೆ ಹಾಕ್ಕೊಂಡಿದ್ದೆ. ನೀವು ಆ ಥರ ಹಾಕ್ಕೊಂಡ್ರೆ ತರೋದೇನು ಬೇಡ. ಅರ್ಜೆಂಟಾಗಿ ಬೇಕಾದರೆ ಮಾಡ್ಕೋಬೋದು. ಈ ಥರ ನೋಡಿ, ಸರ್ವ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ಯಾವ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಸರ್ವ್ ಮಾಡೋಣ. ನೋಡಿ, ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಆ ಥರ. ಹೋಟೆಲ್ಗೆ ಹೋದರೆ 1 ಪ್ಲೇಟಿಗೆ 150ರಿಂದ 180 ರೂಪಾಯಿ ಅಂತಾರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಬಂದಿದೆ ಎಂದು ನೀವು ತಿಳಿಸಿ ನನಗೆ.